ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಜರ್ನಿ. ನಾವು ಇವತ್ತು ಹೋಗ್ತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಅದ್ಭುತವಾದ ವಾಟರ್ ಫಾಲ್ಸ್, ಉಂಚಳ್ಳಿ ಜಲಪಾತ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಸಿದ್ದಾಪುರದಿಂದ. ಆಲ್ಮೋಸ್ಟ್ 39 ಕಿಲೋಮೀಟರ್ಸ್ ಆಗುತ್ತೆ. ನಾನು ಹೋಗಿರೋದು ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಮಳೆ ತುಂಬಾ ಬರ್ತಾಯಿತ್ತು. ಮಳೆ ಜೊತೆ ನೇಚರ್ನ ಎಂಜಾಯ್ ಮಾಡ್ಕೊತ ಹಾಗೆ ಮುಂದೆ ಹೋದ್ವಿ. ನನ್ನ ಸಜೆಷನ್ ಏನು ಅಂತಂದರೆ, ಮಾನ್ಸೂನ್ ಸೀಸನ್ನಲ್ಲಿ ಹೋಗುವಾಗ ರೈನ್ ಕೋಟ್ ಮತ್ತು ಛತ್ರಿನ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ವೆಹಿಕಲ್ಗೆ 40 ರುಪೀಸ್ ಪರ್ ಹೆಡ್, 10 ರುಪೀಸ್ ಪೇ ಮಾಡಿ ಮುಂದೆ ಹೋಗಿದ ತಕ್ಷಣ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆದ್ವಿ. ಎಂಟ್ರೆನ್ಸಿಂದ ಫಾಲ್ಸ್ಗೆ ಹೋಗಬೇಕು ಅಂದರೆ ಸುಮಾರು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗುತ್ತೆ. ಸ್ವಲ್ಪ ದೂರ ಮಣ್ ರೋಡ್ ಸಿಕ್ಕಿದ್ರೂ ಆಮೇಲೆ ಸಿಮೆಂಟ್ ಸ್ಟೆಪ್ಸ್ ಫೆಸಿಲಿಟೀಸ್ ಇದೆ. ಬಟ್ ಸ್ವಲ್ಪ ನೋಡ್ಕೊಂಡು ಹೋಗೋದು ಒಳ್ಳೆಯದು, ಕಾಲು ಜಾರೋ ಚಾನ್ಸಸ್ ತುಂಬಾ ಇರುತ್ತೆ. ಇಷ್ಟಾದಮೇಲೆ ನಮಗೆ ಸಿಗುತ್ತೆ ಜಲಪಾತ. ಇದನ್ನು 3 ನೇಮಿಂದ ಕರೀತಾರೆ. ಒಂದು ಉಂಚಳ್ಳಿ ಜಲಪಾತ, ಲುಶಿಂಗ್ಟನ್ ವಾಟರ್ ಫಾಲ್ಸ್, ಕೆಪ್ ಜೋಗ ಅಂತ ಏನಕ್ಕೆ ಕರೀತಾರೆ ಅಂತಂದರೆ, ಇದ್ರದ್ದು ಲೌಡ್ನೆಸ್ಸಿಂದ ಅಲ್ಲಿ ಲೋಕಲೈಟ್ಸ್ ಏನೇ ಮಾತಾಡಿದ್ರು ಆ ಜೋಗ ಜಲಪಾತದ ಆಸ್ಪಾಸಲ್ಲಿ ನಾವು ಮಾತಾಡೋದು ಕೇಳಿಸ್ದೇ ಇರೋ ಕಾರಣದಿಂದ ಇದನ್ನು ಕೆಪ್ ಜೋಗ ಅಂತ ಕರೀತಾರೆ. ಇನ್ನು ಒಂದು ಲುಶಿಂಗ್ಟನ್ ಫಾಲ್ಸ್ ಅಂತ ಕರೆಯೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದರೆ, 1945ರಲ್ಲಿ ಬ್ರಿಟಿಷ್ ಅಧಿಕಾರಿ ಇದನ್ನು ಕಂಡುಹಿಡಿದಿರೋ ಕಾರಣದಿಂದ ಅವ್ರ ಹೆಸರಲ್ಲೇ ಇದನ್ನು ಕರೀತಾರೆ. ಇದ್ರ ಟೋಟಲ್ ಹೈಟ್ 116 ಅಡಿ ಇದೆ. 116 ಅಡಿ ಎತ್ತರದಿಂದ ನೀರು ಕೆಳಗಡೆ ಬೀಳೋ ದೃಶ್ಯ ನಿಜವಾಗ್ಲೂ ಸೂಪರ್ ಅಂತ ಅನಿಸುತ್ತೆ. ಸೊ ನನ್ನ ಸಜೆಷನ್ ಏನು ಅಂತ ಅಂದರೆ, ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ವಾಟರ್ ಬಾಟಲ್ ಮತ್ತು ಸ್ನ್ಯಾಕ್ಸ್ನ ಕ್ಯಾರಿ ಮಾಡಲೇಬೇಕು, ಯಾಕಂದರೆ ಅಲ್ಲಿ ಯಾವುದು ನಿಮಗೆ ಔಟ್ಲೆಟ್ ಸಿಗೋಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಬಾಯ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.